ನಿಜವಾಗಿ ದೇವರಿಂದ ಉಪಯೋಗವಾಗುತ್ತಿರುವವರು ಅವರ ಮಾತುಗಳಲ್ಲಿ, ವರ್ತನೆಗಳಲ್ಲಿ ಅದನ್ನ ತೋರಿಸಿ ಬಿಡುತ್ತಾರೆ. ಎಲ್ಲ ಮಾತುಗಳಲ್ಲೂ ದೇವರನ್ನು ಮಹಿಮೆ ಪಡಿಸುವಂಥದ್ದು, ದೇವರ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಕಾರ್ಯಗಳು ಇದನ್ನೇ ಹೇಳಿ ತಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ಪೂರ್ಣವಾದಂಥ ಮಹಿಮೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಾರೆ. ಆದರೆ ಸೈತಾನಿಂದ ಉಪಯೋಗಿಸಲ್ಪಡುವಂಥವರು ಸೈತಾನೆಂಬುದಾಗಿ ಹೇಳದೇ ಇದ್ದರೂ ಅವರು ಹೇಳುವಂಥ ಮಾತು ನನ್ನಿಂದ, ನಾನು ಮಾಡಿದಂಥದ್ದು, ನಾನು ಮಾಡಿದ ಕಾರ್ಯಗಳು, ನಾನು ಮಾಡಿದ ಪ್ರಾರ್ಥನೆ ನನ್ನಿಂದಲೇ ಇದು ಆಯಿತೆಂಬುದಾಗಿ ಹೇಳಿ ದೇವರಿಗೆ ಸಲ್ಲುವಂಥ ಮಹಿಮೆಯನ್ನ, ಘನತೆಯನ್ನ ತಾವು ಕಿತ್ತುಕೊಳ್ಳುವಂತೆ, ಇಲ್ಲ ತಮ್ಮ ಕಡೆಗೆ ತಿರುಗಿಸಿಕೊಳ್ಳುವಂತೆ ಕುತಂತ್ರವಾಗಿ ಕಾರ್ಯಗಳನ್ನು ಮಾಡುತ್ತಾರೆ. ಇಂಥವರ ವಿಷಯವಾಗಿ ಎಚ್ಚರಿಕೆಯಿಂದಿರಿ. ಅವರು ಮಾಡುತ್ತಿರುವ ಇದೆಲ್ಲವೂ ಕೂಡ ಅವರ ಸ್ವಾರ್ಥದ ಲಾಭಕ್ಕೋಸ್ಕರ. ದೇವರ ಮಹಿಮೆಯನ್ನೇ ಕದಿಯುತ್ತಾರೆ ಅಂದರೆ ಮಿಕ್ಕ ಎಲ್ಲದರಲ್ಲೂ ಅವರು ಕಳ್ಳರಾಗಿಯೇ ಇರುತ್ತಾರೆ. ಆದ್ದರಿಂದ ದೇವರಿಗೆ ಸಲ್ಲಬೇಕಂತ ಘನತೆಯನ್ನು ಆತನಿಗೆ ಪೂರ್ಣವಾಗಿ ಸಲ್ಲಿಸಿ ಆತ ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ಆಶೀರ್ವದಿಸಿ ಮಾನಿಸುತ್ತಾನೆ.